ಎಲ್ಲರಿಗೂ ನಮಸ್ಕಾರ. ನಾವು ಸ್ಕಂದ ಯೂಟ್ಯೂಬ್ ಚಾನಲ್ನಿಂದ ನೇರ ಪ್ರಸಾರಕ್ಕಾಗಿ ನಮ್ಮ ತುಳುನಾಡಿನೊಂದು ಪ್ರತಿಷ್ಠಿತ ಮನೆತನವಾಗಿರತಕ್ಕಂತಹ ಮಧ್ಯಗುತ್ತು ಮನೆತನದ ಕರುಣಾಕರ ಎಂ ಶೆಟ್ಟಿ ಇವರವರು ಕೈಗಾರಿಕೋದ್ಯಮಿಯಾಗಿದ್ದುಕೊಂಡು ಇವರು ಕೇವಲ ಕೈಗಾರಿಕಾ ಉದ್ಯಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿಲ್ಲ. ಇವರು ಹುಟ್ಟಿದ್ದು ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಹುಟ್ಟಿದ್ದು. ತುಳುನಾಡಿನ ಮಣ್ಣಿಗೆ ಅದರದೇ ಆಗಿರತಕ್ಕಂತಹ ಒಂದು ಘನತೆ, ಗೌರವ ಇದೆ. ಒಂದು ಆಕಾಶವನ್ನು ವರ್ಣನೆ ಮಾಡಲಿಕ್ಕೆ ಉಪಮೆಗಳನ್ನು ಕಟ್ಟಬೇಕಾಗಿಲ್ಲ. ಹಾಗೆಯೇ ಸಮುದ್ರಕ್ಕೆ ಜೊತೆಯಾಗಿಸಲು ಯಾವುದೇ ಸೊತ್ತು ನಮ್ಮಲ್ಲಿ ಇಲ್ಲ. ಆಕಾಶಕ್ಕೆ ಆಕಾಶವೇ ಸಾಟಿ, ಹಾಗೆಯೇ ಸಾಗರಕ್ಕೆ ಸಾಗರವೇ ಸಾಟಿ. ತುಳುನಾಡಿನ ಸಂಸ್ಕಾರ, ತುಳುನಾಡಿನ ಸಂಸ್ಕೃತಿ ಅನ್ನುವಂಥದ್ದು ಸಾವಿರ ನಾಲಿಗೆಯ ಆದಿಶೇಷನಿಗೂ ಈ ಒಂದು ತುಳುನಾಡಿನ ಸಂಸ್ಕಾರ ಸಂಸ್ಕೃತಿಯನ್ನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾಗಿದೆಯಂತೆ. ಅಂತಹ ತುಳುನಾಡಿನ ಪ್ರತಿಷ್ಠಿತ ಮನೆತನವಾಗಿರತಕ್ಕಂತಹ ಮಧ್ಯಗುತ್ತಿನಲ್ಲಿ ಜನಿಸಿದ ಕರುಣಾಕರ ಶೆಟ್ರೆ, ನಿಮಗೆ ನಮಸ್ಕಾರ. ನಮಸ್ಕಾರ. ನಮ್ಮ ಕರುಣಾಕರ ಶೆಟ್ಟಿಯವರನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನೊಂದು ಸಂದರ್ಶನ ಮಾಡಿ ಅವರ ಒಡಲಾಳದ ಕೆಲವೊಂದು ಮಾತುಗಳಿಗಾಗಿ ನಾವು ಬರ್ತಾ ಇದ್ದೇವೆ. ಇವರು ಒಂದು ಗ್ರಾಮ ಅನ್ನುವಂಥದ್ದು ಆದರ್ಶ ಗ್ರಾಮ ಆಗಬೇಕು ಅಂತ ಆಗಿದ್ರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆದರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಧ್ಯ ಗ್ರಾಮದಲ್ಲಿ ಒಂದು ಮಧ್ಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂಥದ್ದು ಇದೆ. ನೀವು ಆ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲದೆ ಹೋದರೂ ಕೂಡ ನಿಮ್ಮ ತಂದೆ ತಾಯಿಗಳ ಒಂದು ನೆನಪನ್ನು ಸದಾ ಅಲ್ಲಿ ಸ್ಮರಿಸಬೇಕು ಅನ್ನುವಂಥ ನೆಲೆಯಲ್ಲಿ ನೀವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಲು ಆ ಮಧ್ಯ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಅನ್ನುವಂಥದ್ದು ಇದೀಗೊಂದು ಹೈಟೆಕ್ ಸ್ಪರ್ಶ ಪಡೆದಂಥ ಒಂದು ಸಂಸ್ಥೆಯಾಗಿದೆ. ಇದರ ಬಗ್ಗೆ ತಾವು ಅದನ್ನು ಹೇಳಬೇಕು ಅಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾನು ಸುರತ್ಕಲ್ನ ಹೋಬಳಿಯಲ್ಲಿರುವಂಥ ಮಧ್ಯ ಗ್ರಾಮದ ಮಧ್ಯಗುತ್ತಿನಲ್ಲಿ ಜನಿಸಿದವನು. ನಾನು ಕಲಿತದ್ದು ಮಧ್ಯ ಗ್ರಾಮದ ಮಧ್ಯ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ, ಇಲ್ಲಿ ನಾನು ಕಲಿತದ್ದು. ಇಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಆದ ನಂತರ ನಾನು ಹೊರಟಿದ್ದು ಬಾಂಬೆಯಲ್ಲಿ ಹೊಟ್ಟೆಪಾಡಿಗಾಗಿ ಕಷ್ಟಪಟ್ಟು ಈಗ ಒಂದು ಹಂತಕ್ಕೆ ಬಂದಿದ್ದೇನೆ. ನಾನು ಒಂದು 2 ವರ್ಷ ಕಂಪನಿಯಲ್ಲಿ ಕೆಲಸ ಮಾಡಿ ನನ್ನದೇ ಆದ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಇದೀಗ 8 ಲಕ್ಷ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸಾಧಾರಣ 2,500 ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಆನಂತರ ನನ್ನ ತಾಯಿ ಯಾವ ರೀತಿ ಆಶೆ ಪಟ್ಟಿದ್ದಾರೋ ನನ್ನಲ್ಲಿ, ಅವರ ಆಶೆಯನ್ನು ಈಡೇರಿಸಿ ಈಗ ಊರಲ್ಲಿ ಏನಾದರೂ ಮಾಡಬೇಕೆಂಬ ಹಂಬಲದಿಂದ ಮಣಿಪಾಲ್ ಮತ್ತು ಉಡುಪಿಯಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದ್ದೇನೆ. ತೆಂಕಾಯರ್ಮಾಳ್ನಲ್ಲಿ ಒಂದು ಫರ್ನಿಚರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೇನೆ, ಡ್ಯಾಕ್ ವುಡ್ ಅಂತೇಳಿ. ಹೌದು, ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಅದರ ಮಧ್ಯೆ ನಾನು ಶಿಕ್ಷಣಕ್ಕೆ ಒಳ್ಳೆಯ ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾನು ಮಧ್ಯ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆ ಅದರಲ್ಲಿ ನಾನು ನಮ್ಮ ಊರವರ ಸಲಹೆಯಂತೆ ಅವರು ನನ್ನನ್ನು ಶಾಲೆಗೆ ಕರ್ಕೊಂಡು ಹೋದರು. ಆಗ 77 ಮಂದಿ ಮಕ್ಕಳು ಆ ಶಾಲೆಯಲ್ಲಿದ್ದರು. ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಮಳೆ ಬರ್ತಿತ್ತು, ತುಂತುರು ಹನಿ ಒಳಗೆ ಬೀಳ್ತಿತ್ತು. ಆ ಸಂದರ್ಭದಲ್ಲಿ ಅದನ್ನು ನೋಡಿ ನನಗೆ ತುಂಬ ಬೇಸರ ಆಯಿತು. ಬಾಂಬೆಗೆ ಕರೆದೆ ನಾನು. ಅವರೆಲ್ಲ ಪಟ್ಟಿ ಮಾಡಿಕೊಟ್ರು. ಬಾಂಬೆಯಲ್ಲಿ ಎಲ್ಲ ಮೀಟಿಂಗ್ ಮಾಡಿ ಅದರ ಟೋಟಲ್ ರೆಸ್ಪಾನ್ಸಿಬಿಲಿಟಿ ನಾನು ತೆಗೆದುಕೊಂಡು ಊರವರು ಒಳ್ಳೆಯ ಸಹಕಾರ ನೀಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಹಕಾರವಿಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಟ್ರಸ್ಟ್ ಉಂಟು ಅಂತ ಕಾಣ್ತದೆ. ಆ ಟ್ರಸ್ಟ್ ಉಂಟು. ಹೌದು. ಈಗ ನಾನು ಅದರಲ್ಲಿ ಗೌರವ ಅಧ್ಯಕ್ಷನಾಗಿದ್ದೇನೆ. ಈಗ 77 ಸಂಖ್ಯೆಯಲ್ಲಿದ್ದ ಮಕ್ಕಳು ಈಗ 700ಕ್ಕಿಂತಲೂ ಹೆಚ್ಚು ಮಂದಿ ನಮ್ಮ ಶಾಲೆಯಲ್ಲಿದ್ದಾರೆ. ಈಗ 8ನೇ ತರಗತಿಯಲ್ಲಿ ತನಕ ಉಂಟು. ನಂತರ ಅದು ಗೌರ್ಮೆಂಟ್ನಿಂದ ಒಂದು 2 ಎಕರೆ ಜಾಗ ನಮಗೆ ಸಿಕ್ಕಿದೆ. ಆ ಜಾಗದಲ್ಲಿ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಮಾಡಬೇಕಂತೇಳಿ 10ನೇ ತನಕ ನಮ್ಮ ಇಚ್ಛೆ, ಊರವರ ಕೂಡ ಇಚ್ಛೆ. ಅದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ಇಯರ್ಗೆ ಅಕಾಡೆಮಿಕ್ ಇಯರ್ಗೆ ನಾವು 10ನೇ ಕ್ಲಾಸ್ನ ತನಕ ಅದನ್ನು ಮಾದರಿ ಸಂಸ್ಥೆಯಾಗಿ ಮಾಡಬೇಕೆಂಬ ನಮ್ಮ ಹಂಬಲದಿಂದ
ಇನ್ನೂ ಕೂಡ ಒಂದು 4 ಎಕರೆ ಜಾಗ ಇನ್ನೂ ಗೌರ್ಮೆಂಟಿಂದ ಸಿಗುವಂತ ಇದ್ದೆ, ಈಗ ಫೈನಲ್ ಸ್ಟೇಜ್ನಲ್ಲಿ ಉಂಟು. ಮತ್ತು ಅದು ಕಂಟಿನ್ಯೂ ಆಗಿ ನಾವು ಅದನ್ನು ವಿಸ್ತೀರ್ಣ ಮಾಡಿಕೊಂಡು ಹೋಗ್ತೇವೆ. ಸರ್, ಈಗ ಸರ್ಕಾರಿ ಒಂದು ಶಾಲೆಯನ್ನ KM ಶೆಟ್ಟಿ ಇವರ ನೇತೃತ್ವದಲ್ಲಿ ಅದೀಗ ನಮ್ಮ ಪರಿಸರದ ಮಕ್ಕಳು ಆ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ಉದ್ದೇಶದಿಂದ ನಮ್ಮ ಮಧ್ಯಗುತ್ತು ಕರುಣಾಕರ ಶೆಟ್ಟಿ ಅವರು ಕನ್ನಡದೊಂದಿಗೆ ಆಂಗ್ಲ ಮಾಧ್ಯಮವನ್ನು ಅದಕ್ಕೆ ಸರ್ಕಾರವು ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅಂದರೆ ನಾವು ಇಲ್ಲಿ ಮೆಚ್ಚಿಕೊಳ್ಳಬೇಕು ಯಾವುದು ಅಂತ ಹೇಳಿದ್ರೆ 77 ವಿದ್ಯಾರ್ಥಿಗಳು ಇರುವಂತಹ ಒಂದು ಸಂಸ್ಥೆಯನ್ನು ನಾನು ತಿಳಿದ ಹಾಗೆ ಅದು ಮುಚ್ಚುವ ಭೀತಿಯಲ್ಲಿ ಇತ್ತು ಅಂತ ಕಾಣ್ತಿದೆ. ಆ ಮುಚ್ಚುವ ಭೀತಿಯಲ್ಲಿ ಇದ್ದಂಥ ಈ ಸಂಸ್ಥೆಯನ್ನು ಇದೀಗ 77 ಮಕ್ಕಳಿಂದ 700ರಷ್ಟು ಆ ಮಕ್ಕಳು ಆ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಕರುಣಾಕರ ಶೆಟ್ಟಿ ಅವರೇ, ನೀವು ಮಾಡುವಂಥ ಈ ಕಾರ್ಯ ಖಂಡಿತವಾಗಿಯೂ ಕೂಡ ಅದು ಶ್ಲಾಘನೀಯ. ಈಗಾಗಲೇ ಶಾಲೆಯಲ್ಲಿ ಎಲ್ಲ ಮಟ್ಟದ ವ್ಯವಸ್ಥೆಗಳು ಇವೆ. ಒಂದು 3 ಬಸ್ಸು ಕೂಡ ಇವೆ. ಅದನ್ನು ಮಕ್ಕಳಿಗೆ ಸಂಚಾರ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಉಪಕಾರ ಆಗುವ ರೀತಿಯಲ್ಲಿ ಅದನ್ನೆಲ್ಲ ನಡೆಸ್ತಾ ಇದ್ದೇವೆ. ಮತ್ತು ಸರ್, ಸ್ಮಾರ್ಟ್ ಕ್ಲಾಸ್ ಏನಾದರೂ ಉಂಟಾ ಸರ್? ಹೌದು, ಸ್ಮಾರ್ಟ್ ಕ್ಲಾಸ್ ಕೂಡ ಉಂಟು. ಬೇರೆ ಎಲ್ಲ ಆ್ಯಕ್ಟಿವಿಟೀಸ್, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ತುಂಬ ಬೇರೆ ಬೇರೆ ಥರದ ಇದನ್ನು ಈವೆಂಟನ್ನೆಲ್ಲ ಮಾಡ್ತಾ ಇದ್ದೇವೆ. ಸರ್, ಸಂಸ್ಥೆ ಬಾನೆತ್ತರಕ್ಕೆ ಏರಿದೆ. ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಬಗ್ಗೆ ಆ ಸಂಸ್ಥೆಗೆ ತಮ್ಮಿಂದ ಯಾವ ಕೊಡುಗೆ ಬರಬಹುದು ಎನ್ನುವಂಥ ನಮ್ಮ ನಿರೀಕ್ಷೆ. ಕ್ರೀಡಾ ಕ್ಷೇತ್ರದಲ್ಲಿ ಈಗಾಗಲೇ ಥ್ರೋಬಾಲ್ ಒಂದು ಟೂರ್ನಮೆಂಟ್ ನಾವು ಮಾಡಿ ತೋರಿಸಿದ್ದೇವೆ. ಅದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಿದೆ. ಇನ್ನು ಮುಂದೆಯೂ ಕೂಡ ರಾಜ್ಯ ಮಟ್ಟದಲ್ಲಿ ಅಂಥ ಕ್ರೀಡಾ ವ್ಯವಸ್ಥೆಯನ್ನು ಮಾಡಬೇಕೆಂಬ ಹಂಬಲ ನಮ್ಮಲ್ಲಿದೆ. ಅದರ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೇವೆ. ಗ್ರೌಂಡ್ ಬೇಕು ಮತ್ತು ಬೇರೆ ಎಲ್ಲ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದೇವೆ. ಅದು ಬೇಗನೆ ಆಗ್ಬೋದು ಅಂತೇಳಿ ನಮ್ಮ ಆಶಯ. ಅದಕ್ಕೆ ನಾವು ಟ್ರೈ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಶಾಲೆಯ ಈಗಾಗಲೇ ಹೇಳಿದಂತೆ ಅದರ ಭವಿಷ್ಯವನ್ನು ಉಜ್ವಲವಾಗಿ ನೆರೆಕರೆಯಲ್ಲಿ ಇರುವಂತಹ ಎಲ್ಲ ಶಾಲೆಗಳನ್ನು ಮೀರಿ ಸಾಗುವಂತೆ ನಾವು ಮಾಡಬೇಕೆಂಬ ಪ್ರಯತ್ನದಲ್ಲಿದ್ದೇವೆ. ಅದನ್ನು ನಾವು ಮಾಡಿಯೇ ತೋರಿಸ್ತೇವೆ. ಅದಲ್ಲದೆ ಈಗ ಇದು ಶಾಲೆಯದ್ದಾಯಿತು. ಇನ್ನು ಊರಿನ ವಿಷಯ ಹೇಳುವುದಾದರೆ ಊರಿನ ಇದು ಆದರ್ಶ ಗ್ರಾಮ ಮಾಡುವುದೆಂಬ ಹೊಸ ಚಿಂತನೆಯಿಂದ ನಾವು ಮುಂದುವರಿತಾ ಇದ್ದೇವೆ. ಊರಲ್ಲಿ ಮೊದಲಾಗಿ ಶೌಚಾಲಯದ ನಿರ್ಮಾಣ, ಮನೆ ಇಲ್ಲದವರಿಗೆ ಮನೆ ಮತ್ತು ರೋಡು, ಇದೆಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಸರ್ವಸಾಧಾರಣ ಒಂದು 90% ಮನೆಗಳೆಲ್ಲ ಕ್ಲಿಯರ್ ಆಗಿವೆ. ಶೌಚಾಲಯ ಮುಕ್ತ ಮತ್ತು ಎಲ್ಲ ರೋಡು ಎಲ್ಲ ಒಳ್ಳೆಯದಾಗ್ತಾ ಉಂಟು. ಈಗ ಆಗಲೂ ಆಗ್ತಾ ಇದೆ. ಮತ್ತು ಒಂದು ಆದರ್ಶ ಗ್ರಾಮವನ್ನು ಅಂತ ಒಂದು ಬಿರುದನ್ನು ನಮ್ಮ ಶಾಲೆಯಲ್ಲಿ ಗವರ್ಮೆಂಟಿಂದ ನಾವು ಪಡೆದುಕೊಳ್ಳುವರೆ ನಾವು ಪ್ರಯತ್ನ ಪಡುತ್ತಿದ್ದೇವೆ. ಅದಲ್ಲದೆ ಇದೆಲ್ಲವೂ ಆಗಲಿಕ್ಕೆ ನಮ್ಮ ಊರವರ ಸಹಕಾರ ಅತಿ ಮುಖ್ಯ. ಅವರ ಸಹಕಾರದಿಂದಲೇ ಇದೆಲ್ಲ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ಮತ್ತು ಮಧ್ಯ ಗ್ರಾಮದ ಮೇನ್ ಒಂದು ರೋಡು, ಆ ರೋಡ್ ಕೂಡ ನಾನು 1.5 ಕೋಟಿ ವೆಚ್ಚದಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಆಗಲಿ, ನಾವು ಮಾಡಿ ತೋರಿಸಿ ನಮ್ಮ ಕೆಲಸವನ್ನು, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಗ್ರಾಮ ಆದರ್ಶ ಗ್ರಾಮ ಆಗಬೇಕೆಂಬ ಕಲ್ಪನೆ ನನ್ನದು ಹಾಗೂ ನಮ್ಮ ಊರವರೆಲ್ಲರ ಆಶಯ. ಆ ರೀತಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಈ ಆಶೋತ್ತರವನ್ನು ಪೂರ್ಣಗೊಳಿಸುವರೆ ದೇವರಲ್ಲಿ ಕೈ ಮುಗಿದು ನಾನು ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾವು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿನಿಯೇ. ಈ ಶಾಲೆ ಅಂತ ಹೇಳಿದರೆ ಈಗ ಒಂದು 15 ವರ್ಷಕ್ಕಿಂತ ಮುಂಚೆ ಬಹಳ ಮಕ್ಕಳು ತೀರಾ ಕಡಿಮೆ ಇದ್ದರು. 78 ಮಕ್ಕಳಿದ್ದರು. ಆದರೆ ನಮ್ಮ ಊರು ಮಧ್ಯ ಗ್ರಾಮದ ಸರಕಾರಿ ಶಾಲೆಯಾದರೂ ಮಧ್ಯ ಗ್ರಾಮದ ದಾನಿಗಳು ಕರುಣಾಕರ ಶೆಟ್ಟರು, ಮಧ್ಯಗುತ್ತು, ಬೇರೆ ಬಾಂಬೆಯವರು ಕೆಲವರು ಎಲ್ಲ ಒಟ್ಟು ಸೇರಿಕೊಂಡು ಸರ್ಕಾರಿ ಶಾಲೆಯಾದರೆ ಏನು, ನಾವೆಲ್ಲ ನಮ್ಮ ಊರಿನ ಶಾಲೆಯನ್ನು ಒಳ್ಳೆಯದು ಮಾಡಬೇಕು ಅಂತ ಹೇಳಿ 15 ವರ್ಷದಿಂದ ಈ ಶಾಲೆಯನ್ನು ಮೇಲೆತ್ತಿಕೊಂಡು ಬಂದು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿದ್ದಾರೆ. ಹಾಗೆಯೇ ಮುಖ್ಯವಾಗಿ ಇಲ್ಲಿ
ಬಾಂಬೆಯಲ್ಲಿರ್ತಕ್ಕಂಥ ಉದ್ಯಮಿಯವರು ಕರುಣಾಕರ ಎಂ ಶೆಟ್ಟಿಯವರು ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ತನ್ನ ಎಲ್ಲ ತನು ಮನ ಧನ ಸಹಕಾರವನ್ನು ನೀಡಿ ಈ ಶಾಲೆಯ ಉನ್ನತಿಗೆ ಶ್ರಮವಹಿಸ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ನಾವು ಫೋನ್ ಮಾಡಿದರೂ ಕೂಡಲೇ ತಕ್ಷಣ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಶಾಲಾಭಿವೃದ್ಧಿ ಸಮಿತಿ, ಶಿಕ್ಷಕರು, ಪೋಷಕರು, ಆನಂತರ ಇಲಾಖೆ ಜೊತೆಯಾದರೆ ಯಾವ ಶಾಲೆ ಕೂಡ ಬಹುಶಃ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಶಾಲೆಯಲ್ಲಿ LKG 2 ಸೆಕ್ಷನ್ ಮತ್ತು UKG 2 ಸೆಕ್ಷನ್ ಹೊಂದಿದೆ. ಹಾಗೂ ಶಿಕ್ಷಕರು ಕೂಡ 7 ಜನ ಸರ್ಕಾರಿ ಶಿಕ್ಷಕರು ಹಾಗೂ 5 ಜನ ಟ್ರಸ್ಟ್ ಶಿಕ್ಷಕರು ಹಾಗೂ 4 ಜನ ಗೆಸ್ಟ್ ಟೀಚರ್ಸನ್ನು ಹೊಂದಿದೆ. ಮಾತೆರೆಗ್ಲ ಖುಷಿ ಒಂದುಂಡು ಪಂಡ ಉತ್ತಮವಾದ ಆಂಗ್ಲ ಶಿಕ್ಷಣ ತಿಕ್ಕಿನೇರ್ದಾದ್ರ ಸರ್ಕಾರಿ ಶಾಲೆ ಬಕ್ಕಲ ಗುಣಮಟ್ಟದ ಶಾಲೆ ಅದು ಮೂಡಿದು ಬರೋದುಂಡು. ನಾವು ಸುತ್ತಮುತ್ತಲು ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಇರುವಷ್ಟು ಮಕ್ಕಳು ಸುತ್ತಮುತ್ತ ಯಾವ ಶಾಲೆಯಲ್ಲೂ ಕೂಡ ಇಲ್ಲ. ಅಷ್ಟು ಒಂದು ಉತ್ತಮವಾದಂತಹ ಎಜುಕೇಷನ್ನ ಈ ಸಂಸ್ಥೆಯಲ್ಲಿ ಇಡ್ತಾ ಇದ್ದಾರೆ. ಅದರ ಜತೆಯಲ್ಲಿ ಎಲ್ಲ ದಾನಿಗಳ ಸಹಕಾರದಿಂದ ಕರುಣಾಕರ ಶೆಟ್ಟರನ್ನು ಮೊದಲಾಗಿ ಇಟ್ಟುಕೊಂಡು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಉಳಿದೆಲ್ಲರೂ ನಮ್ಮ ಮಧ್ಯ ಗ್ರಾಮದ ಇಲ್ಲಿಯ ತಂದೆ ಮನೆಯೂ ಆಗಿರ್ಬೋದು, ತಾಯಿ ಮನೆಯೂ ಆಗಿರ್ಬೋದು, ಆದವರೆಲ್ಲರೂ ಒಟ್ಟು ಸೇರಿಕೊಂಡು ದಾನಿಗಳು ಇಷ್ಟು ಒಳ್ಳೆ ರೀತಿಯಲ್ಲಿ ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಡ ಆಗುವಂತೆ ಮಾಡಿ ಈಗ 78 ಮಕ್ಕಳಿದ್ದ ಶಾಲೆ ಮುಚ್ಚುವಂತೆ ಆಗ್ತದ ಏನೋ ಅಂತ ನಾವೆಲ್ಲ ಭಾವಿಸಿರುವಾಗ ಈ ಶಾಲೆಗೆ ಈಗ 600 ಮಕ್ಕಳ ತನಕ ನಮ್ಮ ಶಾಲೆಯಲ್ಲಿ ಇದ್ದು ಇದಕ್ಕೆ ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ತನಕ ಸಿಕ್ಕುವಂತೆ ಆಗಲಿಕ್ಕೆ ಎಲ್ಲರೂ ಶ್ರಮ ವಹಿಸಿ ಮಾಡಿದ್ದೇವೆ. ಹಾಗೂ ಅವರ ಸಹಾಯ ಪ್ರತಿ ವರ್ಷಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗಲೆಲ್ಲ ನಮಗೆ ಬೇಡಿಕೆ ಮತ್ತು ಸಮಸ್ಯೆಗಳಿದ್ದಾಗಲೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಮುಖ ಕಾರಣಕರ್ತರಾಗಿದ್ದಾರೆ ನಮ್ಮ ಕರುಣಾಕರ ಎಂ ಶೆಟ್ಟಿ ಮಧ್ಯಗುತ್ತು ಇವರು. ಮಲ್ಲ ಮಲ್ಲ MRP ಉಪ್ಪುನಂಚಿನ ಮಲ್ಲ ಸಂಸ್ಥೆಡು ಕೆಲಸ ಮಲ್ಪನಕಲಂಚಿನ ಡಾಕ್ಟರ್ ಇಂಜಿನಿಯರ್ ನಕಲ ಜೋಕುಲ್ಲ ಈ ಶಾಲೆ ಇತ್ತ ಕಲ್ಪಲೆಕ್ಕ ಆತಂಡು ಇಂದು ಒಂಜಿ ದಿನ ಒಂಜಿ ಶಾಲೆ ಕರ್ನಾಟಕ ರಾಜ್ಯೋಡೆ ಬಹಳ ಉನ್ನತ ಶಾಲೆ ಪಂಡ ಸರ್ಕಾರದ ಸೊತ್ತು ಅಂಡಲ ನಮ್ಮನೆ ಸರ್ಕಾರ ನಮ್ಮ ಇನ್ನು ಒರಿಪವನ ಪ್ರಾಮುಖ್ಯತೆ ಬಂದು ಈ ಊರ್ದ ಒಂಜಿ ಅಭಿಪ್ರಾಯ ಅಂಚನೆ ಆದರ್ಶ ಗ್ರಾಮ ಅವಡುಂದಂಡ ಆ ಊರುಡು ವ್ಯಾಪಲ ಒಂಜಿ ಶಾಲೆ ಎಡ್ಡೆ ಅವಡು ಆ ಶಾಲೆ ಎಡ್ಡೆ ಅಂಡನೆ ಆ ಊರ್ದ ಪರಿಸರದ ಜೋಕುಲು ಜೋಕ್ಲೆಗ್ ಸರ್ವ ಶಿಕ್ಷಣ ತಿಕ್ಕಂಡ ಎಡ್ಡೆ ಬಂದು ಬೈಕೊಂದು ನಾವು ಸ್ಕಂದ ಯೂಟ್ಯೂಬ್ ಚಾನಲ್ ಮುಖ್ಯವಾಗಿ ಗೌರವಾನ್ವಿತ ಕರುಣಾಕರ ಎಂ ಶೆಟ್ಟಿ ಇವರನ್ನು ಸಂದರ್ಶನ ಮಾಡಿಕೊಂಡಾಗ ಅವರು ಹೇಳಿದ್ದು ಕೇವಲ ಸ್ವಲ್ಪ ಮಾತ್ರ. ಅಂದರೆ ಅವರ ವಿಶಾಲ ಸಹೃದಯದಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ಪಟ್ಟಿ ಮಾಡೋದಕ್ಕೇ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅಂದರೆ ಓರ್ವ ಕೈಗಾರಿಕೋದ್ಯಮಿಯಾಗಿ ಓರ್ವ ಇಡೀ ಪ್ರಪಂಚದಲ್ಲೇ ಓರ್ವರು ಅತಿ ಶ್ರೇಷ್ಠ ಒಂದು ಕೈಗಾರಿಕಾ ಉದ್ಯಮವನ್ನು ಪ್ರಾರಂಭ ಮಾಡಿಕೊಂಡು ಸುಮಾರು ಅದೆಷ್ಟೋ ಸಹಸ್ರ ಜನರ ಬಾಳಿಗೆ ಜ್ಯೋತಿಯನ್ನು ಬೆಳಗಿಸಿದಂತಹ ಒಂದು ವ್ಯಕ್ತಿತ್ವರು. ಇದಕ್ಕೆ ನಮ್ಗೆ ಬಹಳಷ್ಟು ಖುಷಿ ಏನಂತ ಹೇಳಿದ್ರೆ ಅವರು ನಮ್ಮ ತುಳುನಾಡಿನ ಹೆಮ್ಮೆಯ ಕೋರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವರು ಮಧ್ಯ ಗ್ರಾಮದಲ್ಲಿ ಆದರ್ಶ ಗ್ರಾಮ ಅಂತ ಹೇಳಿದರು. ಆದರ್ಶ ಗ್ರಾಮ ಆಗಲಿಕ್ಕೆ ಅಲ್ಲಿ ಸರ್ಕಾರಿ ಶಾಲೆಯನ್ನು ಪ್ರಪ್ರಥಮವಾಗಿ ಆದರ್ಶ ಶಾಲೆಯನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ ಖಡ್ಗೇಶ್ವರಿ ಎನ್ನುವಂಥ ದೇವಳದ ಅವರು ಗೌರವ ಅಧ್ಯಕ್ಷರಾಗಿ ಬ್ರಹ್ಮಕಲಶೋತ್ಸವವನ್ನು ಬಹಳಷ್ಟು ಅದ್ದೂರಿಯಿಂದ ಮಾಡಿಕೊಂಡವರು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಮನೆ ಇಲ್ಲದವರಿಗೆ ಮನೆಯನ್ನು ಕೊಡುವಂಥದ್ದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಅಂಧರಿಗೆ, ವಿಕಲಚೇತನರಿಗೆ, ವಿಧವೆಯರಿಗೆ, ಬಡ ಕುಟುಂಬದವರಿಗೆ, ನೆರೆಪೀಡಿತ ಜನರಿಗೆ ಇವರು ಕೊಡುವಂತಹ ಸಹಾಯ, ಅವರು ಬಲಗೈಯಲ್ಲೇ ಮಾಡಿದಂತಹ ಸಹಾಯ ಅದು ಎಡಗೈಗೂ ಗೊತ್ತಾಗದ ಹಾಗೆ ಮಾಡುವಂಥ ಒಂದು ವ್ಯಕ್ತಿತ್ವ ಅವರದು. ಅವರ ಆಸೆ ಆಕಾಂಕ್ಷೆಗಳೆಲ್ಲ ಏನಿದೆ, ಈ ಆದರ್ಶ ಗ್ರಾಮ ಏನಿದೆ, ಆ ಮಧ್ಯ ಗ್ರಾಮವನ್ನು ಆದರ್ಶ ಗ್ರಾಮ ಅಂತ ಮಾಡಲಿಕ್ಕೆ ಅವರು ಪಣವನ್ನು ತೊಟ್ಟಿದ್ದಾರೆ. ಖಂಡಿತವಾಗಿಯೂ ಅವರು ಅವರ ಊರವರನ್ನು ಒಟ್ಟು ಸೇರಿಸಿಕೊಂಡು ಈ ಕಾರ್ಯವನ್ನು ಖಂಡಿತವಾಗಿಯೂ ಮಾಡಬೇಕು ಅಂತ ಹೇಳಿಕೊಂಡು ಸರ್ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಸ್ಕಂದ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಂದರ್ಶನದಿಂದ ನಮಗೂ ಕೂಡ ಬಹಳಷ್ಟು ಸಂತೋಷವಾಗಿದೆ. ನಿಮಗೂ ಆ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿ, ಆಯುಷ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ.